ಶಾಂತಿ. ಆತ್ಮೀಯ ಸೋದರ ಸೋದರಿಯರೇ, ಜೀವನದಲ್ಲಿ ಆಸ್ತಿಕನೇ ಇರಲಿ, ನಾಸ್ತಿಕನೇ ಇರಲಿ, ಯೋಗಿಯೇ ಇರಲಿ, ಭಕ್ತನೇ ಇರಲಿ, ಜಿಜ್ಞಾಸುವೇ ಇರಲಿ, ದಾರ್ಶನಿಕನೇ ಇರಲಿ, ಯಾರೇ ಇರಲಿ, ಇವರೆಲ್ಲರಿಗೆ ಪರಮಾತ್ಮನನ್ನು ಸತ್ಯ ಸ್ವರೂಪದಲ್ಲಿ ಪರಿಚಯಿಸಿಕೊಡುವ, ಪರಮಾತ್ಮನ ಜ್ಞಾನ ಸಾಕ್ಷಾತ್ಕಾರ, ಪರಮಾತ್ಮನ ರೂಪ ಸಾಕ್ಷಾತ್ಕಾರ, ಪರಮಾತ್ಮನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸಿಕೊಡುವ ಪ್ರಯತ್ನವೇ ಈ ಪರಮಾತ್ಮ ದರ್ಶನ ವಿಡಿಯೋದ ಸಾರ ಸರ್ವಸ್ವ. ಅತ್ಯುತ್ತಮ ವಾಗ್ಮಿಗಳು, ಪ್ರಸಿದ್ಧ ಪ್ರವಚನಕಾರರಾದ ಡಾಕ್ಟರ್ ಬ್ರಹ್ಮ ಕುಮಾರ್ ಬಸವರಾಜ್ ರಾಜ್ ಋಷಿಗಳ ಸುಂದರ ವಿವರಣೆಯೊಂದಿಗೆ ಪರಮಾತ್ಮ ದರ್ಶನವನ್ನು ಮಾಡಿ ಅರಿವನ್ನು ಪಡೆದು ಜೀವನವನ್ನು ಧನ್ಯ ಮಾಡಿಕೊಳ್ಳೋಣ. ಬನ್ನಿ. ಓಂ ಶಾಂತಿ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಆ ಪರಮೇಶ್ವರನನ್ನು ಮನಮಂದಿರದಲ್ಲಿ ಸ್ಮರಿಸುತ್ತಾ, ಪರಮಾತ್ಮನನ್ನು, ದೇವರನ್ನು, ಭಗವಂತನನ್ನು ಕಾಣಲಿಕ್ಕೆ ಯಾರಿಗಿಷ್ಟ ಇಲ್ಲ? ಅವನು ನೋಡಬೇಕು ಅಂತ ಯಾರಿಗಿಷ್ಟ ಇಲ್ಲ? ಎಲ್ಲ ಭಕ್ತರಿಗೂ ಇಷ್ಟ ಇದೆ. ಅವ್ರು ಯಾವುದೇ ಧರ್ಮದವ್ರು ಇರಲಿ, ದೇವರನ್ನು ಕಾಣಬೇಕಪ್ಪ, ದೇವರ ದರ್ಶನ ಪಡಿಬೇಕು ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇದೆ, ಯಾರಲ್ಲೂ ಇಲ್ಲ ಅನ್ನುವಾಗಿಲ್ಲ. ಭಾರತೀಯ ಸನಾತನ ಪರಂಪರೆ, ನಾಗರಿಕತೆ, ಸಂಸ್ಕೃತಿಯನ್ನು ಒಪ್ಪಿಕೊಂಡವರೆಲ್ಲರಿಗೂ ಈ ಮಾತು ಮನದಾಳದಲ್ಲಿದೆ. ನಾನು ಸಾಯುವುದಕ್ಕೆ ಮೊದಲು ದೇವರನ್ನು ಒಮ್ಮೆ ನೋಡಬೇಕು ಅಂತಕ್ಕಂಥ ಆಸೆ ಒಂದಲ್ಲ ಒಂದಿನ ಸ್ವಲ್ಪ ಬಂದು ಮಿಂಚಿನಂಗೆ ಬಂದಾದರೂ ಹೋಗಿರುತ್ತೆ. ಬಂದು ಹೋಗಲಿಲ್ಲ ಅಂದರೂ ಸಹ ಶರಣಾಗಿರೋದಂತೂ ಗ್ಯಾರಂಟಿ. ಒಂದಲ್ಲ ಒಂದು ದಿನ ಅವನಿಗೆ ಮನಸ್ಸು ತುಂಬಿ ಮನಸ್ಸಿನ ಮೂಲಕ ನಮನಗಳನ್ನು ನಾವು ಅರ್ಪಿಸಿರೋದಂತೂ ಗ್ಯಾರಂಟಿ. ನಿಮ್ಮ ಹಾಗೆ ದೇಹವಿಲ್ಲ, ದೇಹವಿಲ್ಲದೇ ಇರುವ ದೇವರವನು, ದೇಹದ ರೂಪವೇ ಇಲ್ಲ ಅವನಿಗೆ. ನಮ್ಮಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ. ದೇವಸ್ಥಾನಗಳಲ್ಲಿ ಹೋದರೆ ಬಹಳ ವೆರೈಟಿ ದೇವತೆಗಳನ್ನು ನಾವು ಕಾಣ್ತೇವೆ. ಅವರಿಗೆ ದೇವರು ಅಂತೇವೆ ನಾವು. ಆದರೆ ಅವರು ದೇವತೆಗಳು, ದೇಹಾತೀತ, ವರ್ಣಾತೀತ, ವರ್ಗಾತೀತ, ದೇಹವಿಲ್ಲ, ಯಾವುದೇ ಜನಾಂಗಕ್ಕೆ ಸೀಮಿತವಾದಂತಹ ದೇವರವನಲ್ಲ. ಅಂಥ ಒಂದು ಚೇತನ, ವಿಶ್ವಚೇತನ ಪ್ರಕಾಶ ಶಕ್ತಿಯವನು. ಆ ದಿವ್ಯ ಚೇತನ ಪ್ರಕಾಶ ಜ್ಞಾನೇಶ್ವರನನ್ನು ನಾವು ಇನ್ನಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವನಿಗೆ ನಾವು ಪರಮಾತ್ಮ ಅನ್ಬೇಕಾಗ್ತದೆ. ಆ ದೇವರು ಪರಮಾತ್ಮ. ಹಾಗಾದರೆ ಉಳಿದವರೆಲ್ಲ ಯಾರು ಅಂದರೆ ಅವರೆಲ್ಲ ಆತ್ಮರು ಅಂತ ಅರ್ಥ. ಅವನು ಪರಮಾತ್ಮ, ನಾವೆಲ್ಲ ಆತ್ಮರು ಅಂತ ಅರ್ಥ. ಈ ಪರಮಾತ್ಮನನ್ನು ಸರಿಯಾಗಿ ಇನ್ನಷ್ಟು ಅರ್ಥ ಮಾಡಿಕೊಳ್ಳೇಬೇಕು ನಾವು ಅಂತಂದರೆ, ಭಗವದ್ಗೀತೆಯಲ್ಲಿ ಜ್ಯೋತಿಷಾಮಪಿ ಜ್ಯೋತಿಸ್ತಮಸಃ ಪರಮುಚ್ಯತೆ, ಆ ಪರಮಾತ್ಮ ಇದ್ದಾನಲ್ಲ ಅವನು ಎಲ್ಲ ಜ್ಯೋತಿಗಳ ಮೇಲೆ ಅವನು ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತ ಹೇಳ್ತಾನೆ. ಆ ಪರಮಾತ್ಮನ ತಿಳ್ಕೊಳ್ಬೇಕಾದ್ರೆ ಅನ್ಯ ಮಾರ್ಗವಿಲ್ಲ, ಒಂದೇ ಮಾರ್ಗ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಜ್ಞಾನದಿಂದಲೇ ಅವನನ್ನು ನಾವು ಪಡಿಬೇಕು, ಜ್ಞಾನದಿಂದಲೇ ನಾವು ಅವನನ್ನು ಅರ್ಥ ಮಾಡ್ಕೊಳ್ಬೇಕು, ಜ್ಞಾನದಿಂದಲೇ ಅವನ ಬಳಿಗೆ ನಾವು ಗಮಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಿಡ್ತಾನೆ. ಅದರಿಂದ ಈ ಚಿತ್ರ ತಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಜ್ಯೋತಿಗಳಿವೆಲ್ಲ, ಇವೆಲ್ಲ ಜ್ಯೋತಿಗಳು. ಈ ಎಲ್ಲ ಜ್ಯೋತಿಗಳ ಮೇಲೆ ಅದು ಪರಂ ಜ್ಯೋತಿ, ಅದು ಪರಮಾತ್ಮ. ಜ್ಯೋತಿಷಾಮಪಿ ತಜ್ಜ್ಯೋತಿ, ಇದು ಪರಮಾತ್ಮ. ಹಾಗಾದರೆ ಈ ಜ್ಯೋತಿಗಳು ಯಾರು ಅಂದರೆ ಇವು ಆತ್ಮರುಗಳು, ಅವನು ಪರಮಾತ್ಮ ಅಂತ ಅರ್ಥ.
ಆದ್ದರಿಂದ ಈ ಶರೀರದಲ್ಲಿರುವಂಥ ನಾನು ಒಂದು ಚೇತನ ಶಕ್ತಿ ಆತ್ಮ. ನೀವು ಸಹ ಎಲ್ಲ ಇಲ್ಲಿ ಎಷ್ಟು ಜನ ಕುಳಿತಿದ್ರು ಎಲ್ಲರೂ ಒಂದೊಂದು ಆತ್ಮ ಶರೀರದಲ್ಲಿ ಇದ್ದೀರಿ. ನೀವೆಲ್ಲ ಜ್ಯೋತಿಷ್ ಸ್ವರೂಪದಲ್ಲಿದ್ದೀರಿ. ನೀವೆಲ್ಲ ಅಗೋಚರವಾಗಿದ್ದೀರಿ, ಅವ್ಯಕ್ತವಾಗಿದ್ದೀರಿ, ದೃಶ್ಯಾತೀತವಾಗಿದ್ದೀರಿ, ಒಂದು ಜ್ಯೋತಿ ಇದ್ದೀರಿ, ಚೈತನ್ಯ ಜ್ಯೋತಿ ಇದ್ದೀರಿ. ಈ ಥರ ಟ್ಯೂಬ್ಲೈಟೋ ಅಥವಾ ಎಣ್ಣೆ ದೀಪನೋ ಮೇಣದ ಬತ್ತಿನೋ ಆ ಥರ ಜಡಜ್ಯೋತಿಗಳೆಲ್ಲ ನಾವು ಚೇತನ ಜ್ಯೋತಿಗಳಾಗಿದ್ದೇವೆ. ಆತ್ಮಗಳೆಲ್ಲ ಜ್ಞಾನ ಜ್ಯೋತಿಗಳಾಗಿದ್ದೇವೆ, ಅರಿವಿನ ಜ್ಯೋತಿಗಳಾಗಿದ್ದೇವೆ. ನಾವೆಲ್ಲ ಆತ್ಮಗಳಿದ್ದೇವೆ. ಎಲ್ಲರ ಅಜ್ಞಾನವನ್ನು ತೊಳಿತಕ್ಕಂಥವನು ಅಂದರೆ ಅವನು ಸರ್ವಜ್ಞ, ಜ್ಞಾನಸಾಗರ. ಆ ಜ್ಯೋತಿಗೇನಿದೆ ಅದು ವಿಶ್ವದ ಸೃಷ್ಟಿಯ ಆಗು ಹೋಗುಗಳ ಬಗ್ಗೆ, ಆದಿ ಮಧ್ಯ ಅಂತ್ಯಗಳ ಬಗ್ಗೆ, ದೇವ ಜೀವ ಜಗತ್ತಿನ ಪ್ರಕೃತಿ ಪುರುಷ ಪರಮಾತ್ಮನ ಎಲ್ಲ ಜ್ಞಾನ ಆ ಪರಮ ಜ್ಯೋತಿಗಿದೆ. ನಾವು ಆತ್ಮಜ್ಯೋತಿಗೆ ಅದಿಲ್ಲ. ನಾವೆಲ್ಲ ಆತ್ಮಜ್ಯೋತಿಗಳಾಗಿದ್ದೀವಿ, ದೇಹದ ಒಳಗಿರುವ ಆತ್ಮಜ್ಯೋತಿಗಳಾಗಿದ್ದೀವಿ. ಎಲ್ಲ ಆತ್ಮಜ್ಯೋತಿಗಳ ಮೇಲೆ ಅವನೊಬ್ಬನೇ ಪರಮಜ್ಯೋತಿಯ ಪರಮಾತ್ಮ ಆಗಿದ್ದಾನೆ. ಇದು ಆಧ್ಯಾತ್ಮಿಕ ಜ್ಞಾನದ ಮೂಲ ಸಿದ್ಧಾಂತ. ದೇವರು ಅಂದ್ರೇನು? ಪರಮಾತ್ಮ. ಪರಮಾತ್ಮ ಅಂದರೆ ಎಲ್ಲ ಆತ್ಮಜ್ಯೋತಿಗಳು ಅವರ ಮೇಲಿರೋ ಪರಮಾತ್ಮ. ಈ ಪರಮಾತ್ಮನಿಗೆ ದೇವರು ಪರಮಾತ್ಮ ಹೇ ಭಗವಂತ ಅಂತಲೂ ಕರಿತೇವೆ. ಭಗವಂತ ಅನ್ನೋ ಶಬ್ದವೂ ಸಹಿತ ಆ ತಂದೆಗೊಬ್ಬನಿಗೆ ಮೀಸಲಾಗಿರೋದು. ನಾವೆಲ್ಲ ಆತ್ಮಗಳು, ಅವನು ಪರಮಾತ್ಮ, ಇವನು ಪಾಪಾತ್ಮ. ಇಂಥ ಪಾಪಾತ್ಮರು ಜಗತ್ತಲ್ಲಿ ಬಹಳ ಜನ ಇದ್ದಾರೆ. ಇವನು ಪುಣ್ಯಾತ್ಮ, ಇವನು ದಾನ ಧರ್ಮ ಪರೋಪಕಾರ ಮಾಡೋನು, ಇವನು ಪುಣ್ಯಾತ್ಮ. ಪಾಪಾತ್ಮರು ಪುಣ್ಯಾತ್ಮರು ಈ ಜಗತ್ತಲ್ಲಿದ್ದಾರೋ ಇಲ್ಲ? ಇದ್ದಾರೆ. ಇನ್ನು ಮಹಾತ್ಮ ಗಾಂಧಿ ಅಂತವನು ಜನತೆಗೋಸ್ಕರ ತನ್ನನ್ನೇ ತ್ಯಾಗ ಮಾಡಿಕೊಂಡು ಹಗಲು ರಾತ್ರಿ ಲೋಕ ಕಲ್ಯಾಣಕ್ಕೋಸ್ಕರ ದುಡಿಯೋರು. ಅವರು ಮಹಾತ್ಮರು. ಬಹಳ ಜನ ಮಹಾತ್ಮರಿದ್ದಾರೆ. ಆದರೆ ಪಾಪಾತ್ಮರಷ್ಟು ಮಹಾತ್ಮರಿಲ್ಲ, ಪುಣ್ಯಾತ್ಮರಷ್ಟು ಮಹಾತ್ಮರಿಲ್ಲ. ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಮಹಾತ್ಮರು. ಪಾಪಾತ್ಮರ ಸಂಖ್ಯೆ ಬಹಳ ಇದೆ, ಪುಣ್ಯಾತ್ಮರ ಸಂಖ್ಯೆ ಕಡಿಮೆ ಇದೆ, ಮಹಾತ್ಮರ ಸಂಖ್ಯೆ ಮತ್ತೂ ಕಡಿಮೆ ಇದೆ. ಇನ್ನು ಧರ್ಮಾತ್ಮರು ನೋಡಿ, ಇವರು ಇಲ್ಲಿ ಯೇಸು ಕ್ರಿಸ್ತನ ಒಂದು ಚಿತ್ರ ತೋರಿಸಲಾಗಿದೆ. ಇವರು ಧರ್ಮ ಸ್ಥಾಪನೆ ಮಾಡುವವರು ಧರ್ಮಾತ್ಮರು. ಜೀಸಸ್ ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಬುದ್ಧ, ಮಹಾವೀರ, ಗುರುನಾನಕ್, ಇನ್ನು ಯಾರ್ಯಾರು ದೊಡ್ಡವರಿದ್ದಾರೆ ಧರ್ಮಸ್ಥಾಪಕರಿದ್ದಾರೆ ಅಂತ ನಿಮಗನಿಸುತ್ತೋ ಅವರೆಲ್ಲ ಧರ್ಮಾತ್ಮರು, ಧರ್ಮಸ್ಥಾಪಕರು. ಈ ಚಿತ್ರ ನೋಡಿ, ಅವನು ಕೃಷ್ಣ ಇದ್ದಾನೆ, ರಾಮ, ಕೃಷ್ಣ, ದೇವಾತ್ಮರು. ಇವರೆಲ್ಲ ದೇವತೆಗಳು. ಇಲ್ಲಿ ಜಾತಿ ಇಲ್ಲ. ಇಲ್ಲಿ ಗುಣಕರ್ಮಗಳ ಮೇಲೆ ಈ ಥರ ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ದೇವಾತ್ಮರು, ಧರ್ಮಾತ್ಮರು ಅಂತ ವಿಭಾಗ ಮಾಡಲಾಗ್ತದೆ. ಈ ಎಲ್ಲ ಆತ್ಮರ ಮೇಲಿದ್ದಾನಲ್ಲ ಅವನು ಪರಮಾತ್ಮ. ಆ ಪರಮಾತ್ಮನನ್ನು ಈ ಚಿತ್ರದಲ್ಲಿ ಇನ್ನಷ್ಟು ಚೆನ್ನಾಗಿ ನೋಡಬೇಕು. ಇದು ಇಂಡಿಯನ್ ಟೈಪ್ ಮೆಥಡ್. ಇದು ಅವನು ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಇದ್ದಾನಲ್ಲ ಪರಮಾತ್ಮ. ಈ ಕೆಳಗಡೆ ಇದೆಯಲ್ಲ ಇದು ಪೀಠ. ನಿಮ್ಮ ದೇವಸ್ಥಾನಕ್ಕೆ ಹೋದರೆ ಒಂದು ಪೀಠ ಇರ್ತದೆ, ಅದರ ಮೇಲೆ ಒಂದು ಲಿಂಗ ಇರ್ತದೆ, ನೋಡಿದ್ದೀರಲ್ಲ? ಸೊ ಆ ಲಿಂಗ ಯಾರ ಒಂದು ಸಂಕೇತ, ಆ ಲಿಂಗ ಯಾರ ಒಂದು ಕುರುಹು ಅಂದರೆ ಈ ಪರಮಜ್ಯೋತಿ ಸ್ವರೂಪನಾದ ಪರಮಾತ್ಮನ ಕುರುಹು. ಇದು ನೀವೇ ಹೇಳಿಬಿಡ್ತೀರಿ. ಇದೇನಂದರೆ ನಾನೇನು ಹೇಳಬೇಕಲ್ಲ, ಇದೇನಿದು ಪೀಠ ಅಂದರೆ ಇಂಗ್ಲೀಷಲ್ಲಿ ಹೇಳಿದ್ರೆ ಚೇರ್ ಅಂತ. ಅವನು ಪರಮಜ್ಯೋತಿ ಸ್ವರೂಪನಾದ ಪರಮಾತ್ಮ, ಜ್ಯೋತಿ ಸ್ವರೂಪ ಚೈತನ್ಯನಾಗಿರ್ತಕ್ಕಂಥವನು. ಈ ಸೃಷ್ಟಿಗೆ ಮಾಲೀಕ ಅವನು. ಅದಕ್ಕೆ ಚೇರ್ ಮೇಲೆ ಕೂತ್ಕೊಂಡಿರೋನೇ ಚೇರ್ಮನ್. ನೋಡಿ, ಪರಮಾತ್ಮನನ್ನು ಈ ಹಿಂದೂಗಳೇನು ಮಾಡ್ತಾರೆ ಅಂದರೆ ಒಂದು ಲಿಂಗಾಕಾರದಲ್ಲಿ ಒಂದು ಗುಡಿ ಮೇಲೆ ಒಂದು ಜ್ಯೋತಿಯ ರೂಪ ಮಾಡ್ಕೊಂಡು ಇಟ್ಕೊಂಡು ಅವರು ಪೂಜೆ ಮಾಡ್ತಾರೆ. ಅದಕ್ಕೆ ಈ ಚೇರ್ಮನ್ನನ್ನು ತಿಳ್ಕೊಂಡು ಕರೆಕ್ಟಾಗಿ ಚೇರನ್ನು ತಿಳ್ಕೊಂಡ್ರೆ ಅವರು ಚಿಯರ್ಮನ್ ಇಲ್ಲ ಅಂದರೆ ಚೋರ್ಮನ್. ಜಗತ್ತೆಲ್ಲ ಚೋರ್ಮನ್ ಆಗಿಬಿಟ್ಟಿದೆ. ಚಿಯರ್ ಅಂದರೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಖುಷಿಯಲ್ಲಿ ಇರ್ತಕ್ಕಂಥದ್ದು. ಈ ಚೇರೇ ಬೇರೆ, ಈ ಚೇರ್ಮನ್ನೇ ಬೇರೆ. ಈ ಚೇರ್ಮನ್ ಅಂದರೆ ಯಾರು? ಎಲ್ಲ ಆತ್ಮಗಳ ಮೇಲಿರೋ ಪರಮಾತ್ಮ. ಹೇಗೆ ಗಾಂಧಿ ಮೂರ್ತಿ ಮಾಡೀವಿ, ವಿವೇಕಾನಂದನ ಮೂರ್ತಿ ಮಾಡೀವಿ, ಅಥವಾ ಕೃಷ್ಣನ ಮೂರ್ತಿ ಮಾಡೀವಿ, ರಾಮನ ಮೂರ್ತಿ ಮಾಡೀವಿ. ಹಾಗೆ ಮೂರ್ತಿ ಮಾಡ್ಬೋದು ಇದೊಂಥರ ಲಿಂಗಾಕಾರದಲ್ಲಿ. ಬಟ್ ಆ ಲಿಂಗ ಅದರ ಹಿಂದೆ ಪರಮಾತ್ಮ ಇದ್ದಾನೆ. ಆ ಥರ ಇದ್ದಾನೆ ಪರಮಾತ್ಮ ಅಂತ, ಒಂದು ಜ್ಯೋತಿರ್ಲಿಂಗ ಇದ್ದಾನೆ ಅಂತ ನಮ್ಮ ಅರ್ಥ ಅದಕ್ಕೆ. ಆದ್ದರಿಂದ ಆ ಪರಮ ಜ್ಯೋತಿಷ್ ಸ್ವರೂಪನಾದ ಪರಮಾತ್ಮನನ್ನು ನಾವು ಜ್ಞಾನ ಬಲದಿಂದ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಜ್ಞಾನ ಬಲದಿಂದನೇ ತಿಳ್ಕೊಳಕ್ಕಾಗ್ತದೆ ಹೊರತು ಸುಮ್ಮನೆ ಕಣ್ಮುಚ್ಕೊಂಡು ತಪಸ್ ಮಾಡಿದ್ರೆ ಬರೋದಿಲ್ಲ ಇದು. ಅದಕ್ಕೆ ಜ್ಞಾನ ಬೇಕಿದಕ್ಕೆ. ಆ ಪರಮಾತ್ಮನನ್ನು ಬಸವಣ್ಣನವರ ವಚನದಲ್ಲಿ ಅಮೂಲ್ಯನು, ಅಪ್ರಮಾಣನು,
ಅಗೋಚರ ಲಿಂಗನು, ಆದಿ ಮಧ್ಯ ಅವಸಾನಗಳಿಲ್ಲದ ಲಿಂಗನು, ಸ್ವತಂತ್ರ ಲಿಂಗನು, ನಿತ್ಯ ನಿರ್ಮಲ ಲಿಂಗನು, ಅಯೋನಿ ಸಂಭವನೇ ನಮ್ಮ ಕೂಡಲ ಸಂಗಮ ದೇವ. ಈ ಕೊನೆಯ ಶಬ್ದ ಇದೆಯಲ್ಲ, ಅಯೋನಿ ಸಂಭವನೇ ನಮ್ಮ ಕೂಡಲ ಸಂಗಮ ದೇವ, ಇದು ಭಾಳ ಮುಖ್ಯವಾದದ್ದು. ಆ ಪರಮ ಜ್ಯೋತಿಸ್ವರೂಪನಾದ ಪರಮಾತ್ಮನಿದ್ದಾನಲ್ಲ, ಅವನು ತಾಯಿಯ ಗರ್ಭದಲ್ಲಿ ಹುಟ್ಟಿಯೇ ಇಲ್ಲ, ಹುಟ್ಟುವುದೂ ಇಲ್ಲ ಅಂತ. ಆ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ, ತಾಯಿಯ ಗರ್ಭದಲ್ಲಿ ಜನ್ಮವನ್ನು ಪಡೆಯುವುದಿಲ್ಲ. ಯಾರ್ಯಾರು ತಾಯಿಯ ಗರ್ಭದಲ್ಲಿ ಜನ್ಮ ಪಡೆದಿದ್ದಾರೋ ಅವರಿಗೆಲ್ಲ ದೇಹ ಇದ್ದಾವೆ. ಆದರೆ ಪರಮಾತ್ಮನಿಗೆ ದೇಹ ಇಲ್ಲ. ಅದಕ್ಕೆ ಅಕಾಯ, ಅಜನ್ಮ, ಅಯೋನಿಜ. ಅವನಿಗೆ ಕಣ್ಣಿಗೆ ಕಾಣುವಂತಹ ದೃಶ್ಯ ಇಲ್ಲ, ಅಗೋಚರ, ಅದೃಶ್ಯ, ಅವ್ಯಕ್ತ. ಇಲ್ಲ, ಊಟ ಇಲ್ಲ, ತಿನ್ನಂಗಿಲ್ಲ, ಉಣ್ಣಂಗಿಲ್ಲ. ನೀವೇನು ಕೊಟ್ಟರು ತಿನ್ನೋದು, ಉಣ್ಣೋದು, ಉಡೋದು ಏನಿಲ್ಲ ಅವನಿಗೆ. ಅದಕ್ಕೆ ಅಭೋಕ್ತ, ಅಹಿಂಸಕ. ಇವು ಅತ್ಯಂತ ಮುಖ್ಯವಾದ ಕೆಲವು ಮಹಿಮೆಗಳು ನೆನ್ಪಿಟ್ಕೋಬೇಕು. ಪರಮಾತ್ಮ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಜನ್ಮ, ಜನ ಮಣಚಕ್ರ ಇಲ್ಲ. ಅಯೋನಿಜ, ಎಂದೂ ತಾಯಿ ಗರ್ಭದಲ್ಲಿ ಹುಟ್ಟುವುದಿಲ್ಲ. ಅಕಾಯ, ಅವನಿಗೆ ಸ್ಥೂಲವಾದಂಥ ಶರೀರ ಇಲ್ಲ. ಅಶರೀರಿ, ಸೂಕ್ಷ್ಮವಾದ ಶರೀರವೂ ಇಲ್ಲ. ಅವನಿಗೆ ದೃಶ್ಯಗಳಿಗೆ ಗೋಚರನಲ್ಲ, ಅದೃಶ್ಯವಾದಂಥ ಜ್ಯೋತಿ ಅದು. ಆದ್ದರಿಂದ ಅವನಿಗೆ ಅವ್ಯಕ್ತ, ಅಗೋಚರ, ಅದೃಶ್ಯ. ಮತ್ತು ಅವನಿಗೆ ಭೋಗಗಳು ಅವನಿಗಿಲ್ಲ, ಅವನು ಅಭೋಕ್ತ. ಅವನು ಯಾರಿಗೂ ಯಾವ ಕಾಲಕ್ಕೂ ಹಿಂಸೆ ಮಾಡೋದಿಲ್ಲ. ಬೇಕಾದಷ್ಟು ಬೈರಿ ಅವನಿಗೆ, ನಿಮಗೇನು ತೊಂದರೆ ಕೊಡೋಂಗಿಲ್ಲ ಅವನು. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಂತ ಹೇಳ್ಬಿಡ್ತಾನೆ. ಆ ಪರಮೇಶ್ವರನಾಗಿರ್ತಕ್ಕಂಥ ಪರಮಾತ್ಮ, ಆ ಜ್ಯೋತಿಸ್ವರೂಪನಾಗಿರ್ತಕ್ಕಂಥನು ಪರಬ್ರಹ್ಮ ಸ್ವರೂಪನಾಗಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಪರಬ್ರಹ್ಮ ಸ್ವರೂಪ, ಆ ಜ್ಯೋತಿಸ್ವರೂಪನಾಗಿರ್ತಕ್ಕಂಥವನು. ಸಂಸ್ಕೃತದಲ್ಲಿ ಇವನಿಗೆ ಪರಬ್ರಹ್ಮ ಅಂತಾರೆ, ಆತ್ಮಗಳಿಗೆ ಅಪರಬ್ರಹ್ಮ ಅಂತಾರೆ. ಪರಬ್ರಹ್ಮವಲ್ಲದೆ ಇರ್ತಕ್ಕಂಥದ್ದು ಅಪರಬ್ರಹ್ಮ. ಅದು ನೀವೆಲ್ಲ ಅಪರಬ್ರಹ್ಮರು. ಇವನು ಪರಬ್ರಹ್ಮ, ನಾವು ಅಪರಬ್ರಹ್ಮ. ಇನ್ನು ಪಿತಾಮಹಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮ ಯಜುರೇವಚ ಅಂತ ಹೇಳಲಾಗ್ತದೆ. ಏನಪ್ಪ ಪರಮಾತ್ಮ ಆಗಿದ್ದನಂದರೆ, ಅವನು ಪಿತಾಮಹಸ್ಯ ಜಗತ್ತು, ಮಾತಾ ದಾತಾ ಪಿತಾಮಹ. ಈ ಜಗತ್ತಿಗೆ ತಂದೆ, ತಾಯಿ, ಪಿತಾಮಹ ಎಲ್ಲ ಕೇಳಿದವ್ರಿಗೆ ಏನು ಭಾಗ್ಯ ಭೋಗಗಳನ್ನು ಬೇಕಾದ್ರೂ ಕೊಡೋವಂಥ ಮಹಾನ್ ಶಕ್ತಿ ಅವನು ಪರಮಾತ್ಮ. ಆ ಜ್ಯೋತಿಯಂತೆ ಒಂದು ಲಿಂಗ ಮಾಡಿದ್ರು ಅದ್ರ ಮೇಲೆ ಇಟ್ಟು ಇದು ಈಶ್ವರ, ಇದು ಶಿವ, ಇದು ಪೂಜೆ ಮಾಡ್ಕೊಂಡು ಹೋಗಪ್ಪ ಅಂದ್ಬಿಟ್ರತ. ಅದು ಸಾಮಾನ್ಯರಿಗೆ ಮುಟ್ಬಿಡ್ತದೆ ಅಂತ. ಜ್ಞಾನ ಬೇಕಾದರೆ ಹೀಗೆ ತಿಳ್ಕೊ, ಜ್ಞಾನ ಇಲ್ಲಾಂದ್ರೂ ದೇವರೊಬ್ಬಿದ್ದಾನೆ ಅಂತ ನಂಬ್ಕೊ. ದೇವಸ್ಥಾನಕ್ಕೆ ಹಿಂಗೆ ಹೋಗು, ಇದು ಈಶ್ವರನ ಗುಡಿ, ಇದು ಪೀಠ, ಲಿಂಗ ಇದೆ, ಅವನು ಪರಮಾತ್ಮ ಅಂದ್ಬಿಟ್ರು ಅವರು. ನಾವೇನು ಮಾಡಿದ್ವಿ, ಇದೇ ಪರಮಾತ್ಮ ಅಂತ ತಿಳ್ಕೊಂಬಿಟ್ವಿ. ನೋಡಪ್ಪ ಪರಮಾತ್ಮ ಹೀಗಿದ್ದಾನೆ ಅಂತ ಅವ್ರು ಹೇಳಿದ್ರೆ ನಾವೇನು ಮಾಡಿದ್ವಿ, ಇದೇ ಪರಮಾತ್ಮ ಅಂತ ತಿಳ್ಕೊಂಬಿಟ್ವಿ. ಸ್ವಲ್ಪ ವ್ಯತ್ಯಾಸ ಹಿಂಗಾಗ್ತವೆ. ಯಾಕೆಂದರೆ ನಾವು ದೇಹಧಾರಿಗಳು. ಈ ದೇಹದ ಪ್ರಪಂಚದಲ್ಲಿ ಈ ಭೌತಿಕವಾದ ವೈಭವಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು ಹೊರತು ಆ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಇನ್ನೂ ವಿವೇಕ, ಸಮಯ ಮತ್ತು ಸಾಮರ್ಥ್ಯ ಕಡಿಮೆ ಇದೆ. ಇಲ್ಲ ಅಂತಲ್ಲ, ಇದೆ. ಆ ಕಡೆ ನಮಗೆ ಒಲವಿಲ್ಲ. ಈ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿದ್ರು. ಆ ಜ್ಯೋತಿಸ್ವರೂಪರಾದ ಪರಮಾತ್ಮನ ತಿಳ್ಕೊಳ್ಳಿ ಇವರಂತ. ನಾವೇನು ಮಾಡಿದ್ವಿ, ಈ ಲಿಂಗಗಳನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ಆ ಲಿಂಗದ ಹಿಂದೆ ಇರುವ ಪರಮಜ್ಯೋತಿ ಸ್ವರೂಪನ ಪರಮಾತ್ಮನ ಅರಿವನ್ನು ನಾವು ಪಡೀಲಿಕ್ಕೆ ಆಗಲಿಲ್ಲ. ಸೌರಾಷ್ಟ್ರದಲ್ಲಿ ಅಂದರೆ ಗುಜರಾತ್ನಲ್ಲಿ ಸೋಮನಾಥ ಲಿಂಗ ಇದೆ, ಆಂಧ್ರದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಲಿಂಗ ಇದೆ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಲಿಂಗ ಇದೆ, ಮಧ್ಯಪ್ರದೇಶದ ಓಂಕಾರ ಸ್ಥಳದಲ್ಲಿ ಮಮಲೇಶ್ವರ ಲಿಂಗ ಇದೆ, ಮಹಾರಾಷ್ಟ್ರದ ಪರ್ಯಳ್ಳಿಯಾದಲ್ಲಿ ವೈದ್ಯನಾಥೇಶ್ವರ ಇದೆ, ಮಹಾರಾಷ್ಟ್ರದ ಡಾಕಿನ್ಯಾದಲ್ಲಿ ಭೀಮೇಶ್ವರ ಇದೆ, ತಮಿಳುನಾಡಿನ ರಾಮೇಶ್ವರದಲ್ಲಿ ರಾಮೇಶ್ವರ ಲಿಂಗ ಇದೆ, ಗುಜರಾತಿನ ದಾರುಕಾವನದಲ್ಲಿ ನಾಗೇಶ್ವರ ಲಿಂಗ ಇದೆ, ಉತ್ತರ ಪ್ರದೇಶದ ಕಾಶಿಯಲ್ಲಿ ವಿಶ್ವೇಶ್ವರ ಲಿಂಗವಿದೆ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ತ್ರಯಂಬಕೇಶ್ವರ ಲಿಂಗವಿದೆ, ಹಿಮಾಲಯದಲ್ಲಿ ಕೇದಾರೇಶ್ವರ ಲಿಂಗವಿದೆ, ಮಹಾರಾಷ್ಟ್ರದ ಶಿಲಾಲಯದಲ್ಲಿ ಗ್ರೀಷ್ಮೇಶ್ವರ ಲಿಂಗವಿದೆ. ಹೀಗೆ 12 ಲಿಂಗಗಳು. ಇವು ಬಹಳ ಹಳೆಯ ಕಾಲದ ಲಿಂಗಗಳು. ಇವುಗಳನ್ನೇ ಪರಮಾತ್ಮ ಅಂತ ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ. ಅವುಗಳ ದರ್ಶನ ಮಾಡಿಬಿಟ್ರೆ ಮುಕ್ತಿ ಸಿಕ್ಬಿಡುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅವುಗಳ ಹಿಂದೆ ಇರುವಂಥ ಆಧ್ಯಾತ್ಮಿಕ ಅರಿವನ್ನೂ ಸಹಿತ ನಾವು ಪಡಿಲೇಬೇಕು. ಆಗ ನಮಗೆ ಮುಕ್ತಿ ಮಾರ್ಗಕ್ಕೆ ಸಮೀಪ ಆಗ್ತದೆ.
ಹೀಗೆ ಈ ಜ್ಯೋತಿರ್ಲಿಂಗಗಳಿದಾವಲ್ಲ, ಈ ಜ್ಯೋತಿರ್ಲಿಂಗಗಳನ್ನು ನಾವೆಲ್ಲ ಆತ್ಮ ಇತ್ತು ಪರಮಾತ್ಮ, ಈ ಪರಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಮ್ಮಲ್ಲಿ ಅಂದರೆ ಜಗತ್ತಿನಲ್ಲಿ ಹೇಗೆ ಉಪಾಸನೆ ಮಾಡಲಾಗ್ತದೆ ಅಂತ ನೋಡಿ. ಈ ಹಿಮಾಲಯದಲ್ಲಿ ಅಮರನಾಥ ಅಂತ ಲಿಂಗ ಇದೆ. ಅದು ಅಮರನಾಥ ಹಿಮಲಿಂಗ, ಅದಕ್ಕೆ ಪೀಠ ಇಲ್ಲ. ಅಲ್ಲೇ ನೀವು ಹಾಲಿನ ಅಭಿಷೇಕ ಮಾಡಿದ್ರು ಅದು ಐಸಾಗ್ಬಿಡುತ್ತೆ, ನೀರು ಅಭಿಷೇಕ ಮಾಡೋಕೆ ಹೋದ್ರೂ ಐಸಾಗ್ಬಿಡುತ್ತೆ. ಅದು ಅಭಿಷೇಕ ಮಾಡೋ ಅವಶ್ಯಕತೆ ಇಲ್ಲ, ಅದೊಂದು ಜ್ಯೋತಿರ್ಲಿಂಗ ಇದು. ಹಾಗೆ ಕಾಶಿಗೆ ಹೋಗಿ, ಸೋಮನಾಥಕ್ಕೆ ಹೋಗಿ, ಅಥವಾ ಈ ಶ್ರೀಶೈಲಕ್ಕೆ ಹೋಗಿ ಈ ಥರ ಒಂದು ಲಿಂಗ, ಪೀಠ ಭೂಮಿ ಲೆವೆಲ್ಗಿದೆ ಒಂದು ಲಿಂಗ ಇದೆ. ಆದ್ದರಿಂದ ನೀವು ನಮ್ಮೂರಿನ ನಗರೇಶ್ವರ ಗುಡಿಗೆ ಬನ್ನಿ, ಹತ್ತಿಸಿದ ಒಂದು ಪೀಠ ಇದೆ, ಅದ್ರ ಮೇಲೆ ಲಿಂಗ ಇದೆ. ಈ ಪೀಠಗಳು ಇದನ್ನೆಲ್ಲ ನಮ್ಮ ಅನುಕೂಲಕ್ಕೆ, ವ್ಯವಸ್ಥೆಗೆ ಅನುಕೂಲಕ್ಕೆ ಮಾಡಿಕೊಂಡಿದ್ದೇವೆ. ಇನ್ನು ಕರ್ನಾಟಕ ಬಂದರೆ ಅಂಗೈನಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡುವಂಥ ಒಂದು ವೀರಶೈವರು ಅಥವಾ ಲಿಂಗಾಯತರು ಅಂತ ಇದ್ದಾರೆ. ಅಂಗೈನಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡೋದವರು. ಈ ಎಲ್ಲ ಲಿಂಗಗಳು ಸಹ ಜ್ಯೋತಿರ್ಲಿಂಗದ ಸಂಕೇತ ಹೊರತು ಬೇರೆ ಏನಲ್ಲ. ಇನ್ನು ಜಪಾನ್ನಲ್ಲಿ ಹೋದರೆ ಒಂದು ತ್ರಿಪಾದಿ ಸ್ಟ್ಯಾಂಡ್ ಮೇಲೆ ಒಂದು ಲಿಂಗಾಕಾರವನ್ನು ಇಟ್ಟುಕೊಂಡು ಅವರು ಜಪಾನೀಸ್ ಅಲ್ಲಿಗೆ ದೃಷ್ಟಿಯನ್ನು ಕೊಡ್ತಾ ಯೋಗ ಮಾಡ್ತಾರೆ. ಈ ವೀರಶೈವರಾಗಿರೋ ಸಹ ಅಂಗೈನಲ್ಲಿ ಲಿಂಗ ಇಟ್ಕೊಂಡು ದೃಷ್ಟಿಯನ್ನು ಕೊಡ್ತಾ ಅವರೇ ಆಗಿ ಯೋಗ ಮಾಡ್ತಾರೋ ಹಾಗೆ ಅವರು ಸಹ ಯೋಗ ಮಾಡ್ತಾರೆ. ಈ ಮೇಣದ ಬತ್ತಿಗಳನ್ನು ಹಚ್ಚುವಂಥದ್ದು ಕ್ರಿಶ್ಚಿಯನ್ ಧರ್ಮದಲ್ಲಿ ವಿಶೇಷ ಸಂಪ್ರದಾಯ. ಈ ಮೇಣದ ಬತ್ತಿಗಳೆಲ್ಲವೂ ಸಹ ಜ್ಯೋತಿಸ್ವರೂಪ ಆತ್ಮ ಮತ್ತು ಪರಮಾತ್ಮರ ಒಂದಲ್ಲ ಒಂದು ಸಂಕೇತವಾಗಿದೆ. ಹಾಗೆ ನಾವು ಮೆಕ್ಕಾಕ್ಕೆ ಹೋದರೆ ಮೆಕ್ಕಾದಲ್ಲಿ ಏನು ನೋಡ್ತೀವಿ ಅಂದರೆ ಅಲ್ಲೂ ಸಹ ಒಂದು ಲಿಂಗಾಕಾರವಾದ ಒಂದು ಮೂರ್ತಿಯೇ ನೋಡ್ತೇವೆ. ಅಲ್ಲಿ ಆ ಒಂದು ಜ್ಯೋತಿಯ ರೂಪದ ಒಂದು ಲಿಂಗ ಇದೆ. ಸಂಗೆ ಅಸ್ವದ್ ಅಂತ ನಾವು ಅದಕ್ಕೆ ಕರಿತೇವೆ. ಅದು ಸಹ ಪರಮಾತ್ಮನ ರೂಪನೇ ಹೊರತು ಬೇರೆ ಏನಲ್ಲ. ಅದು ಜ್ಯೋತಿ, ಅದು ಪರಮಾಜ್ಯೋತಿ. ಆ ಜ್ಯೋತಿಯ ಒಂದು ಸಂಕೇತ ಅದಷ್ಟೇ. ಶೇಖ್ ಸುನಿ, ಸಿಯಾ ಪಠಾಣ್, ಹೀಗೆ ಅನೇಕ ವರ್ಗದವರು ಇದ್ದಾರಲ್ಲ, ಅವರೆಲ್ಲರೂ ಸೇರಿ ಮೊಹಮ್ಮದ್ ಪೈಗಂಬರವರ ಕಾಲದಲ್ಲಿ ಅನೇಕ ಮೂರ್ತಿಗಳ ಪೂಜೆಯನ್ನು ಬಿಟ್ಟು ಒಂದನ್ನು ವಿಶೇಷವಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ನಮ್ಮ ಪವಿತ್ರವಾದಂಥ ಒಂದು ಸ್ಥಳ ಅಂತ ಅವರು ಯಾತ್ರೆಗಳನ್ನು ಹೋಗ್ತಾರೆ. ನೀವೇನು ಕಾಶಿಗೆ ಹೋಗ್ತೀರೋ ಹಾಗೆ ಅವರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿರೋದು ಒಂದು ಪರಮಾತ್ಮನ ರೂಪವೇ ಹೊರತು ಬೇರೆ ಏನಲ್ಲ. ಆದ್ದರಿಂದ ಹೀಗೆ ಆ ಪರಮ ಜ್ಯೋತಿಸ್ವರೂಪನಾದ ರೂಪವನ್ನು ನಾವು ಅನೇಕ ರೂಪಗಳಲ್ಲಿ ಕಾಣ್ತೇವೆ. ಇದು ಬಹಳ ಮುಖ್ಯವಾದ ದೇವನೊಬ್ಬ ನಾಮಲು ಒಂದೇನು ಅಂತ. ಆದ್ದರಿಂದ ಆ ಪರಮ ಜ್ಯೋತಿಸ್ವರೂಪನಾದ ಪರಮಾತ್ಮನಿಗೆ ಅರಬಿಕ್ ದೇಶದವರು ಅಲ್ಲಾಹ್ ಅಂತಾರೆ, ಪರ್ಷಿಯನ್ ದೇಶದವರು ಖುದಾ ಅಂತಾರೆ, ಯಹೂದಿಗಳು ಯಹೋವ ಅಂತಾರೆ, ಕ್ರಿಶ್ಚಿಯನ್ರು ಗಾಡ್ ಅಂತಾರೆ. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೇಳಿದ್ರು ಸಹ ಆ ಜ್ಯೋತಿ ಏನಿದೆ, ಆ ಪರಮ ಜ್ಯೋತಿ ಏನಿದೆ ಅದನ್ನೇ ಕುರಿತು ಹೇಳ್ತಾರೆ. ಅವನು ಪರಮಾತ್ಮ, ನಾವು ಆತ್ಮ. ಆದ್ದರಿಂದ ಶೈವರ ದೇವರು ಅವನೇ, ವೀರಶೈವರ ದೇವನು ಅವನೇ, ಲಿಂಗಾಯತರ ದೇವರು ಅವನೇ, ಬಸವಾಯತರ ದೇವರು ಅವನೇ. ಏನು ಬೇಕಾದರೂ ಇರಲಿ, ಒಬ್ಬನೇ ದೇವರು ಹೊರತು ನಾವು ದೇವರಿಗಾಗಿ ಜಗಳ ಕಾಯಬೇಕಾಗಿಲ್ಲ. ದೇವರೊಬ್ಬನೇ, ದೇವತೆಗಳು ಅನೇಕ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿ. ದೇವತೆಗಳು ಅನೇಕರಿದ್ದಾರೆ, ದೇವರು ಮಾತ್ರ ಒಬ್ಬನೇ. ಪರಮಾತ್ಮ ನಿಮ್ಮೆಲ್ಲರಿಗೆ ಗೊತ್ತಿದೆ, ಸಕಲ ಭುವನಾದಿ ಭುವನಗಳಿಗೆಲ್ಲ ತಂದೆ ನೀನೇ. ಅವಾಗ ದೇವರನ್ನು ಒಪ್ಕೊಳ್ತಾರೆ ಅವರು. ಸಕಲ ದೇವಾದಿ ದೇವರ್ಕಗಳಿಗೆಲ್ಲ ತಂದೆ ನೀನೇ. ಭವಂಗಳಲ್ಲಿ ನೀನಿನ್ನ ತಂದೆ. ನನಗೆ ಅಷ್ಟೋ ಜನ್ಮಗಳನ್ನು ತೆಗೆದುಕೊಂಡು ಬಂದಿದ್ದೀನಿ, ಎಲ್ಲ ಜನ್ಮಗಳಲ್ಲಿ ತಂದೆ ನೀನೇ. ಗುಹೇಶ್ವರ ಲಿಂಗ ನಿರಾಳದಲ್ಲಿ ನೀನೆನ್ನ ತಂದೆ ಅಂತ ಅಲ್ಲಮ್ಮ ಪ್ರಭುಗಳು ಸಹ ಕೊನೆಯ ತೀರ್ಮಾನವನ್ನು ಕೊಡ್ತಾರೆ ಅನುಭವ ಮಂಟಪದಲ್ಲಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಒಂದು ಸಂಸ್ಕೃತ ಪ್ರಾರ್ಥನಾ ಶ್ಲೋಕವಿದೆ. ಅದನ್ನು ಸರಳೀಕರಣಗೊಳಿಸ್ಕೊಂಡು ನಾವು ವಚನಶಾಸ್ತ್ರದಿಂದ ನೋಡಿದ್ರೆ ಬಸವಣ್ಣನವರು ಹೀಗೆ ಹೇಳ್ತಾರೆ: ತಂದೆ ನೀನು, ತಾಯಿ ನೀನು, ಬಂಧು ನೀನೇ, ಬಳಗ ನೀನೇ, ನೀನಲ್ಲದೆ ಮತ್ತಾರೂ ಇಲ್ಲ ಕೂಡಲ ಸಂಗಮ ದೇವ ಅಂದ್ಬಿಡ್ತಾರೆ. ಆ ಜ್ಯೋತಿಗೆ, ಆ ಪರಮ ಜ್ಯೋತಿಗೆ ಅವರು ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಮೊದಲನೇದಾಗಿ ಮಾತು ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಪರಮಾತ್ಮ ಇದ್ದಾನೋ ಇಲ್ಲೋ ಅನ್ನೋ, ನೀವಿದ್ದೀರೋ ಇಲ್ಲೋ. ನೀವಿದ್ದರೆ ಅವನು ಇದ್ದಾನೆ, ನೀವಿಲ್ಲ ಅಂದ್ರೆ ಅವನು ಇಲ್ಲ. ರೈಟ್ ತಾನೆ? ಅದಕ್ಕೋಸ್ಕರ ಆ ಪರಮಾತ್ಮ ಇಲ್ಲ ಅಂತನ್ನೋ ವಾದ ಇದೆಯಲ್ಲ, ಅದು ಮೊಂಡು ವಾದ, ಅದು ದಡ್ಡರ ವಾದ, ಅದು ಮೂರ್ಖರ ವಾದ. ಅದನ್ನ ನಾನಿದ್ದೀನಿ, ನಾವೆಲ್ಲ ಇದ್ದೀವಿ, ಅವನು ಇದ್ದಾನೆ. ನಾವು ದೇಹದ ಒಳಗಡೆ ಸಿಕ್ಕಾಕೊಂಡಿದ್ದೀವಿ, ದೇಹದ ಹೊರಗಡೆ ಇದ್ದಾನೆ. ಅವನು ಸರ್ವಜ್ಞ, ನಾವು ಅಲ್ಪಜ್ಞ. ನಾವೆಲ್ಲ ಆತ್ಮ, ಅವನು ಪರಮಾತ್ಮ. ಎರಡೇ ಮಾತು, ಜಾಸ್ತಿ ಮಾತಿಲ್ಲ. ನಾವೆಲ್ಲ ಆತ್ಮ, ಅವನು ಪರಮಾತ್ಮ.
ಆತ್ಮೀಯರೇ, ಇದುವರೆಗೂ ತಾವೆಲ್ಲರೂ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜಋಷಿಗಳಿಂದ ಪರಮಾತ್ಮ ದರ್ಶನದ ಅರಿವನ್ನು ಪಡೆದುಕೊಂಡಿರುವಿರಿ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸನಿಹದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರವನ್ನು ಸಂಪರ್ಕಿಸಿರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ.